ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಯೋಜಿಸಿದ್ದ ಸಾಧನಾ ಸಮರ್ಪಣಾ ಸಂಕಲ್ಪ ಸಭೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬರಲು ಬಸ್ಸುಗಳ ಆಯೋಜನೆ ಮಾಡಿದ್ದರಿಂದ ವಿಜಯನಗರ ಜಿಲ್ಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತೆ ಆಯಿತು. ಒಂದು ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ರೈಲಿನ ವ್ಯವಸ್ಥೆ ನೋಡಿದಂಗೆ ಆಯಿತು. ಬಸ್ಸುಗಳಿಲ್ಲದೆ ರೈಲ್ವೆ ಸ್ಟೇಷನ್ಗೆ ತೆರಳಿದಾಗ ದಾವಣಗೆರೆ ಬಳ್ಳಾರಿ ಟ್ರೈನ್ ವಿಳಂಬವಾಗಿ ಬಂದಿದ್ದಲ್ಲದೆ ಜನ ಮುಗಿಬಿದ್ದಿದ್ದರು. ಜೊತೆಗೆ ಧಾರಾಕಾರ ಮಳೆಯಲ್ಲಿ ನೆಂದು ಮುದ್ದೆಯಂತಾದ ಜನರಿಗೆ ಪರದಾಟವೋ ಪರದಾಟ. ರೈಲು ಸ್ಟೇಷನ್ಗೆ ಆಗಮಿಸುತ್ತಿದ್ದಂತೆಯೇ ಜನರು ಸೀಟ್ ಸಿಗುತ್ತೋ ಇಲ್ಲವೋ ಎಂದು ಆ ಕಡೆಯಿಂದ ಸಹ ಹತ್ತಲು ಆರಂಭಿಸಿದರು. ಜನಗಳನ್ನು ಕರೆತರಲು ಎಲ್ಲ ಜಿಲ್ಲೆಗಳಿಂದ ಬಸ್ಸುಗಳನ್ನು ಆಯೋಜಿಸಿದ್ದರಿಂದ ದಿನನಿತ್ಯ ಓಡಾಡುವ ಪ್ರಯಾಣಿಕರಿಗೆ ತುಂಬ ಕಷ್ಟವಾಯಿತು. ಅಲ್ಲದೆ ಧಾರಾಕಾರ ಮಳೆ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ. ಹೊಸಪೇಟೆಗೆ ತುಂಬ ನಾನಾ ಮೂಲಗಳಿಂದ ಎಲ್ಲ ಬಸ್ಸುಗಳು ಬಂದಿರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಕೂಡ ಏರ್ಪಟ್ಟಿತು. ಚಿತ್ರದುರ್ಗದಿಂದ ಬರುವ ಬಸ್ಸುಗಳು ಸುಮಾರು ಟನಲ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಯಿತು. ಈ ವೇಳೆ ಇದು ಸಾಧನಾ ಸಮರ್ಪಣಾ ಸಂಕಲ್ಪ ಸಭೆಯ ಎಫೆಕ್ಟ್ ಆಗಿದ್ದು, ಟ್ರಾಫಿಕ್ ಸಮಸ್ಯೆ ಜೊತೆಗೆ ಮಳೆ ಜೊತೆಗೆ ರೈಲುಗಳಲ್ಲಿ ಜನ ದಟ್ಟಣೆ ಹಾಗೂ ರೈಲಿನ ಸ್ಥಿತಿಗತಿ ವೇಳೆ ವಿಳಂಬ, ಇದರಿಂದ ನರಕಯಾತನೆ ಅನುಭವಿಸುವಂತಾಯಿತು ಜನರು. ಆದ್ದರಿಂದ ಸ್ನೇಹಿತರೆ, ನೀವು ಯಾವುದೇ ಒಂದು ಊರಿಗೆ ಪ್ರಯಾಣ ಮಾಡುವಾಗ ಮುಂಚೆನೇ ಅಲ್ಲಿ ಯಾವುದಾದ್ರೂ ರಾಜಕೀಯ ಸಮಾವೇಶ ಇದೆಯಾ ಅಂತ ತಿಳಿದುಕೊಳ್ಳಿ. ಹಾಗೂ ಅದು ಬಸ್ಸುಗಳು ಮಿಸ್ ಆದರೂ ಕೂಡ ರೈಲಿನ ವ್ಯವಸ್ಥೆ ಇದೆಯಾ ಆ ಊರಿಗೆ ಎಂದು ತಿಳಿದುಕೊಳ್ಳಿ. ಆದಷ್ಟು ಮಟ್ಟಿಗೆ ಒಂದು ಪ್ಲಾನ್ ಮಾಡಿಕೊಂಡು ತೆರಳಿ, ಇಲ್ಲವಾದಲ್ಲಿ ನಿಮಗೆ ಅನಾನುಕೂಲತೆಗೆ ಒಳಗಾಗಬಹುದು. ತುರ್ತು ಕೆಲಸವಿದ್ದಲ್ಲಿ ತಮ್ಮದೇ ಆದ ವಾಹನ ಬಳಸಿದರೆ ಇನ್ನೂ ಉತ್ತಮ ಅಂತ ಹೇಳಬಹುದು, ಬೈಕ್ ಅಥವಾ ಕಾರ್. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡಿದ್ದೇ ಆದಲ್ಲಿ ನೋಟಿಫಿಕೇಷನ್ ಮುಖಾಂತರ ನಮ್ಮ ಹೊಸ ವಿಡಿಯೋ ನಿಮಗೆ ಅಪ್ಡೇಟ್ ಆಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.